ಬಂಟ್ವಾಳ ತಾಲೂಕಿನ ಗೋವಿನ ತೋಟದಲ್ಲಿರುವ ರಾಧಾಸುರಭಿ ಗೋಮಂದಿರದಲ್ಲಿ 12 ಬಗೆಯ ಗಿಡಮೂಲಿಕೆಗಳು, ಗೋವಿನ ಹಾಲಿನ ಅರ್ಕ ಮತ್ತಿತರ ಉತ್ಪನ್ನಗಳನ್ನು ಸೇರಿಸಿ ತಯಾರಿಸಿದ ಕುಕ್ಕುಬಾ ಹೆಸರಿನ ಆರೋಗ್ಯವರ್ಧಿತ ತಂಪು ಪಾನೀಯವನ್ನು ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಿ ಸನ್ನಿಧಿಯಲ್ಲಿ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಯಿತು. ಶ್ರೀ ಸಿದ್ಧಾರೂಢ ಮಿಷನ್ನ ಅಧ್ಯಕ್ಷ ಡಾಕ್ಟರ್ ಆರೂಢ ಭಾರತಿ ಸ್ವಾಮೀಜಿ ತಂಪು ಪಾನೀಯವನ್ನು ಬಿಡುಗಡೆಗೊಳಿಸಿದರು. ಸುಳ್ಯದ ಮರ್ಕಂಜದ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಯೋಗೀಶ್ವರ ಸಿದ್ಧಮಠದ ಧರ್ಮದರ್ಶಿ ರಾಜೇಶ್ ನಾಥ್ಜಿ ಮಾತನಾಡಿ, ಗೋಶಾಲೆಗಳನ್ನು ನಿರ್ಮಾಣ ಮಾಡಿ ಆ ಮೂಲಕ ಗೋವುಗಳನ್ನು ಸಂರಕ್ಷಣೆ ಮಾಡಿ ದೇಶಾದ್ಯಂತ ಗೋವಿನ ಬಗ್ಗೆ ಜಾಗೃತಿ ಮೂಡಿಸುತ್ತಿರುವ ರಾಧಾಸುರಭಿ ಗೋಮಂದಿರದ ವತಿಯಿಂದ ಜನರ ಆರೋಗ್ಯ ವರ್ಧನೆ ಮಾಡುವ ಪಾನೀಯ ಬಿಡುಗಡೆಗೊಂಡಿರುವುದು ಅಭಿನಂದನೀಯ ಎಂದರು. ಏನಾದರೂ ಒಂದು ಸಮಾಜಕ್ಕೆ ಕೊಡಬೇಕು, ಅದು ನಮ್ಮ ಮೂಲ ಗೋವಿನಲ್ಲಿ ಇದೆ ಅಂತ ಹೇಳುವಂಥದ್ದನ್ನು ಕಂಡು ಹಿಡಿದು ಅದಕ್ಕೆ ಗೋವಿನ ಸಂರಕ್ಷಣೆ, ಗೋಶಾಲೆಯನ್ನು ನಿರ್ಮಾಣ ಮಾಡಿ ಗೋವಿನ ಸಂರಕ್ಷಣೆಯನ್ನು ಮಾಡಿಕೊಂಡು ದೇಶದಾದ್ಯಂತ ಗೋವಿನ ಜಾಗೃತಿಯನ್ನು ಮೂಡಿಸಿ ಸಮಾಜಕ್ಕೆ ಒಂದು ಉತ್ತಮವಾದಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥದ್ದು ಈ ರಾಧಾಸುರಭಿ ಗೋಶಾಲೆ. ಅಲ್ಲಲ್ಲಿ ಗೋಶಾಲೆಗಳನ್ನು ನಿರ್ಮಿಸಿ ಅಲ್ಲಲ್ಲಿ ಯುವಕರಿಗೆ ಈ ಗೋ ಉತ್ಪನ್ನಗಳ ಒಂದು ಮಾಹಿತಿಗಳನ್ನು ಕೊಟ್ಟು ಆ ಮಾಹಿತಿಯನ್ನು ಯುವಕರು ಪಡೆದು, ಎಷ್ಟೋ ಇವತ್ತು ಗ್ರಾಜ್ಯುಯೇಷನ್ ಪಡೆದಂಥ ಯುವಕರು ಬಂದು ಗೋವಿನ ಸೇವೆ ಮಾಡಿಕೊಂಡು ಕೃಷಿಗೆ ತೊಡಗಿಸಿಕೊಂಡು ಇಂಥ ಉತ್ಪನ್ನಗಳನ್ನು ತಯಾರಿಸಿಕೊಂಡು ಎಲ್ಲ ಕಡೆ ವಿತರಣೆ ಮಾಡ್ತಾ ಮತ್ತೆ ಪುನಃ ಮರಳಿ ಮಾತೃ ವಿಚಾರಕ್ಕೆ ಅಂತ ಹೇಳುವಂಥದ್ದು, ಮರಳಿ ಮಣ್ಣಿಗೆ ಅಂತ ಹೇಳುವಂಥದ್ದು ಅಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾ ಉಂಟು ಈ ರಾಧಾಸುರಭಿ ಗೋಶಾಲೆ. ಈ ಒಂದು ಜ್ಯೂಸನ್ನು ಬಳಸುವುದರಿಂದ ಒಂದು ಎಲ್ಲರೂ ಸಾಮಾಜಿಕವಾಗಿ ಎಲ್ಲ ಧರ್ಮದವರು ಬಳಸಲಿಕ್ಕೆ ಯೋಗ್ಯವಾದಂಥ ಈ ಜ್ಯೂಸ್ ಇದು. ಹಾಗಾಗಿ ಈ ಜ್ಯೂಸನ್ನು ಉಪಯೋಗಿಸುವುದರಿಂದ ಮಣ್ಣಿನ ಅಭಿವೃದ್ಧಿ, ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡುವಂಥ ವ್ಯವಸ್ಥೆಗೆ ಗೋವುಗಳನ್ನು ಸಂರಕ್ಷಿಸಬೇಕಾದಂಥ ಅವಶ್ಯಕತೆ ಇವತ್ತಿಗೆ ಬಂದಿದೆ. ಹಾಗೆಯೇ ಆ ಗೋವನ್ನು ಸಂರಕ್ಷಿಸುವುದಕ್ಕೆ ಮತ್ತು ಅನ್ನದಾನಾದಿಗಳನ್ನು ನಡೆಸುವುದಕ್ಕೆ ಮತ್ತು ಸಮಾಜಕ್ಕೆ ಒಂದು ಒಳ್ಳೆಯ ವಿಚಾರಧಾರೆಗಳನ್ನು ತಲುಪಿಸುವುದಕ್ಕೆ ಈ ಜ್ಯೂಸನ್ನು ಬಳಸುವುದರಿಂದ ಬರುವಂಥ ಆದಾಯದಿಂದ ಮುಂದಕ್ಕೂ ಈ ಸೇವೆಯನ್ನು ನಡೆಸಿಕೊಂಡು ಬರುವುದಕ್ಕೆ ಸಹಕಾರಿಯಾಗ್ತದೆ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳುವುದಕ್ಕೆ ಬಯಸ್ತೇನೆ. ಹಾಗಾಗಿ ದೇವಿಯ ರಾಜರಾಜೇಶ್ವರಿ ಅನುಗ್ರಹ ಬೇಡುವುದಕ್ಕಾಗಿ ಮತ್ತು ಆ ಗುರುಗಳ ಒಂದು ಕಲ್ಪನೆಯನ್ನು ಈ ದೇವಸ್ಥಾನದಲ್ಲಿ ತಾಯಿಯ ಒಂದು ಸನ್ನಿಧಿಯಲ್ಲಿ ಇದನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ನಮ್ಮೆಲ್ಲರನ್ನು ಕರೆದು ಈ ತಾಯಿಯ ಒಂದು ಸಾನ್ನಿಧ್ಯದಲ್ಲಿ ಇದನ್ನು ಲಾಂಚ್ ಮಾಡಿದ್ದಾರೆ. ಎಲ್ಲರಿಗೂ ಇದು ತಲುಪುವಂತ ಆಗಬೇಕು. ನಿಮ್ಮಂಥ ಸಾವಿರಾರು ಸಹಸ್ರಾರು ಜನ ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕು. ಇದು ದೇಶ ಸೇವೆಯಲ್ಲಿಯೂ ಒಂದು ಪಾಲನ್ನು ಪಡೆಯುತ್ತದೆ. ಯಾಕಂತ ಹೇಳಿದರೆ ನಮ್ಮ ಸೇನೆಯ ಒಂದು ಭಾಗಕ್ಕೆ ಸಹ ಇದರಲ್ಲಿ ಒಂದು ಬಂದಂಥ ಆದಾಯದಲ್ಲಿ ಒಂದಷ್ಟನ್ನು ಸಮರ್ಪಿಸುವಂಥ ಸದುದ್ದೇಶವನ್ನು ಸಹ ಹೊಂದಿದೆ. ರಾಧಾಸುರಭಿ ಗೋಮಂದಿರದ ಅಧ್ಯಕ್ಷ ಭಕ್ತಿ ಭೂಷಣ್ ಜಿ ಮಾತನಾಡಿ, ಇಂದು ಮಾರುಕಟ್ಟೆಯಲ್ಲಿ ರಾಸಾಯನಿಕ ಮಿಶ್ರಿತ ಪಾನೀಯಗಳನ್ನು ಸೇವಿಸಿ ರೋಗ ರುಜಿನಗಳು ಆಹ್ವಾನಿಸಿಕೊಳ್ಳುತ್ತಾರೆ. ಅದಕ್ಕೆ ಪರ್ಯಾಯವಾಗಿ ಹಿಮಾಲಯದಲ್ಲಿ ಸಿಗುವ ಗಿಡಮೂಲಿಕೆಗಳು ಸೇರಿ ಒಟ್ಟು 15 ಬಗೆಯ ಉತ್ಪನ್ನಗಳನ್ನು ಸೇರಿಸಿ ಆರೋಗ್ಯವರ್ಧಿತ ಪಾನೀಯವನ್ನು ಸಿದ್ಧಪಡಿಸಲಾಗಿದೆ ಎಂದು ಹೇಳಿದರು. ವಿಶೇಷವಾಗಿ ರಕ್ತಾಮ್ಲತ ಅಂತ ಹೇಳ್ತೇವೆ ಆಯುರ್ವೇದದಲ್ಲಿ. ರಕ್ತಾಮ್ಲತ ಅಂದರೆ ರಕ್ತದಲ್ಲಿರುವಂಥ ಕಲ್ಮಶಗಳು. ಆ ರಕ್ತಗಳಲ್ಲಿರುವಂಥ ಕಲ್ಮಶಗಳನ್ನು ತೆಗೆಯಬೇಕಾದರೆ ಆಯುರ್ವೇದದಲ್ಲಿ ಅನೇಕ ಪ್ರಕಾರದ ಗಿಡಮೂಲಿಕೆಗಳನ್ನು ದಿನಾಲು ಯೂಸ್ ಮಾಡಬೇಕಂತ ಹೇಳಿದ್ದಾರೆ. ಅದನ್ನೇ ನಾವು ಕೆಲವು ಡಾಕ್ಟರ್ಗಳೊಟ್ಟಿಗೆ ಸೇರಿ ಇದನ್ನು ಜ್ಯೂಸ್ ರೂಪದಲ್ಲಿ ಅಂದರೆ ಒಂದು ಪಾನೀಯ ರೂಪದಲ್ಲಿ ತಂದಿದ್ದೇವೆ. ಇದರ ಹೆಸರು ಕುಕುಬ ಅಂತ. ಕುಕುಬ ಅಂದರೆ ಸಂಸ್ಕೃತದ ಹೆಸರು. ಇದೇನು ಹೊಸ ಹೆಸರಲ್ಲ. ಕುಕುಬ ಅಂತ ಒಂದು ಗಿಡಮೂಲಿಕೆಯ ಹೆಸರನ್ನು ಸಂಸ್ಕೃತದಲ್ಲಿ ಕುಕುಬ್ ಅಂತ ಹೇಳಿದ್ದಾರೆ. ಇವನು ಮಣಿಪುರದಲ್ಲಿ ಹಿಮಾಲಯದಲ್ಲಿರುವಂಥ ಕೆಲವು ಗಿಡಮೂಲಿಕೆಗಳನ್ನು ಸುಮಾರು 12ಕ್ಕಿಂತಲೂ ಜಾಸ್ತಿ 12 ಗಿಡಮೂಲಿಕೆ ಇದರಲ್ಲಿ ನೀರಲ್ಲಿ ಹಾಕಿ ಕುದಿಸ್ತೇವೆ. ಇನ್ನು 2 ಗಿಡಮೂಲಿಕೆಗಳನ್ನು ಅರ್ಕದಲ್ಲಿ ಅಂದರೆ ಗೋವಿನ ಹಾಲನ್ನು, ದೇಶಿ ದನದ ಮಲೆನಾಡು ಗಿಡ್ಡದ ಹಾಲಿನಲ್ಲಿ ಅರ್ಕವನ್ನು ತೆಗೆದು ಹಾಲಲ್ಲಿ ಹಾಕಿ ಅದನ್ನು ಅರ್ಕವನ್ನು ತೆಗೆದು ಇದಕ್ಕೆ ಹಾಕಿದ್ದೇವೆ. ಸುಮಾರು 12 ಪ್ರಕಾರದ ಗಿಡಮೂಲಿಕೆ ಮತ್ತು 2 ಹಾಲಿನ ಅರ್ಕ ಸೇರಿ ಒಟ್ಟು 14-15 ಪ್ರಕಾರದ ಉತ್ಪನ್ನಗಳು ಇದರಲ್ಲಿ ಇದೆ. ಮತ್ತು 15 ಪ್ರಕಾರದ ವಸ್ತುಗಳು ಇದರಲ್ಲಿ ಇದೆ. ಅದಲ್ಲದೆ ಇದರಲ್ಲಿ ಯಾವುದೇ ಥರದ ಕೆಮಿಕಲ್ಸ್ ಇಲ್ಲ. ಮತ್ತು ಇದು ರಕ್ತವನ್ನು ಶುದ್ಧಿ ಮಾಡ್ತದೆ. ಸಕ್ಕರೆ ಹಾಕಲಿಲ್ಲ, ಕಲ್ಸಕ್ಕರೆ. ಆಯುರ್ವೇದಿಕ್ ಇದರಲ್ಲಿ ಕಲ್ಸಕ್ಕರೆಯನ್ನು ಹಾಕಲಿಕ್ಕೆ ಹೇಳ್ತಾರೆ. ಇದು ಕಲ್ಸಕ್ಕರೆಯನ್ನು ಹಾಕಿದ್ದೇವೆ, ಕೆಂಪು ಕಲ್ಸಕ್ಕರೆ. ಅದರಿಂದ ಇದು
ಶರೀರಕ್ಕೆ ಅತ್ಯುತ್ತಮವಾದಂಥ ಪಿತ್ತವನ್ನು ನಾಶ ಮಾಡುವಂಥದ್ದು, ಕಫವನ್ನು ಕಂಟ್ರೋಲ್ ಮಾಡುವಂಥದ್ದು, ವಾತವನ್ನು ಕಂಟ್ರೋಲ್ ಮಾಡುವಂಥದ್ದು, ಯಾವ ಸಮಯದಲ್ಲಿ ಸಹ ಕುಡಿಯುವಂಥದ್ದು, ಎಲ್ಲರಿಗೂ ಕುಡಿಯುವಂಥದ್ದು ಜ್ಯೂಸ್ ಇದು. ಸಂಸ್ಕಾರ ಭಾರತಿ ಜಿಲ್ಲಾ ಉಪಾಧ್ಯಕ್ಷ ಅನಿಲ್ ಪಂಡಿತ್, ಕರ್ನಾಟಕ ಪ್ರಾಂತ ಗೋಸೇವಾ ಗತಿವಿಧಿ ಸಂಯೋಜಕ ಪ್ರವೀಣ್ ಸೆಳಾಯ, ಮಂಗಳೂರು ವಿಭಾಗದ ಬಾಲಗೋಕುಲ ಟೋಲಿ ಸದಸ್ಯ ದಾಮೋದರ್ ನೆತ್ತರಕೆರೆ ಶುಭ ಹಾರೈಸಿದರು. ಒಂದು ಸಮಾಜಕ್ಕೆ ಪಾನೀಯವನ್ನು ಕೊಡುವುದರ ಮೂಲಕ ಅದು ಅನೇಕ ಆರೋಗ್ಯದ ಲಾಭವನ್ನು ಉಂಟು ಮಾಡುವಂಥ ಒಂದು ಪಾನೀಯವನ್ನು, ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಗೋವಿನಿಂದ ಸಮಾಜ ಉಳಿಬೇಕು, ಗೋವಂತೂ ಉಳಿಲೇಬೇಕು, ಇಲ್ಲಾಂದರೆ ಸಮಾಜ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆ ಸಂದೇಶವನ್ನು ಇಟ್ಕೊಂಡು ಈ ಕುಕು ಪಾನೀಯ ಇದರಲ್ಲಿ ಶಕ್ತಿಯ ವರ್ಧನೆ ಮಾಡುವಂಥದ್ದು, ಬೂಸ್ಟ್ ಎನರ್ಜಿ ಇದೆ, ರಕ್ತವನ್ನು ಶುದ್ಧೀಕರಣ ಮಾಡುವಂಥ ಅಂಶ ಇದೆ. ಭಗವದ್ಗೀತೆ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಅದರೊಟ್ಟಿಗೆ ಆರೋಗ್ಯವನ್ನು ಕಣ್ಣ ಮುಂದೆ ಇಟ್ಟುಕೊಂಡು ಗೋ ಉತ್ಪನ್ನಗಳ ಮೂಲಕ ನಿತ್ಯ ಬಳಕೆಯ ವಸ್ತುಗಳು, ಅದು ಸಾಬೂನಾಗಿರ್ಬೋದು, ದಂತಮಂಜನಾಗಿರ್ಬೋದು, ಟೀ ಪೌಡ್ರ್, ಇಂಥದ್ದನ್ನೆಲ್ಲ ಅವರು ಅವರ ಗೋಶಾಲೆಯ ಮೂಲಕ ಮಾಡಿದ್ದಾರೆ. ಇವತ್ತು ಇನ್ನು ಮಧುನಾಶಿನಿ, ಇವತ್ತು ತುಂಬ ಶುಗರ್, ಅದಕ್ಕೆ ಕೂಡ ತುಂಬ ಮಂದಿ ಅವರ ಹತ್ತಿರ ಪೇಷಂಟ್ ಬರೋದನ್ನು ನೋಡ್ತೇವೆ. ನಾಡಿ ಶೋಧನೆಯನ್ನು, ನಾಡಿ ಪರೀಕ್ಷೆಯನ್ನು ಮಾಡಿ ಔಷಧಿಯನ್ನು ಕೊಡುತ್ತಂತೆ. ಯಾವ ಪಾನೀಯಗಳು ನಾವು ವಿದೇಶಿ ಪಾನೀಯಗಳು ನಾವು ಸೇವನೆ ಮಾಡಿದ್ದೇವೆ ಅದರ ಪೂರ್ಣವಾಗಿ ರಾಸಾಯನಿಕ ವಸ್ತುಗಳಿಂದ ನಿರ್ಮಾಣ ಮಾಡಿರುವಂಥದ್ದು. ಆದರೆ ರಾಧಾಸುರಭಿ ಗೋಮಂಜದಿಂದ ಉತ್ಪತ್ತಿಯಾಗಿರುವಂಥ ಈ ಕುಕುಬ್ ಎಂಬ ಈ ಪಾನೀಯವು ಸಂಪೂರ್ಣ ಆರೋಗ್ಯಕ್ಕೂ ಒಳ್ಳೆಯದಾಗಿರುವಂಥ ಆಯುರ್ವೇದ ವಸ್ತುಗಳಿಂದ 12 ಗಿಡಮೂಲಿಕೆಗಳಿಂದ ಉತ್ಪತ್ತಿಯಾಗಿರುವಂಥ ಈ ಪಾನೀಯ ದೇಹದ ಆರೋಗ್ಯವನ್ನು ವೃದ್ಧಿಸುತ್ತದೆ. ಮಾತ್ರ ಹೃದಯ ಸಂಬಂಧವಾಗಿರುವಂಥ, ಕಿಡ್ನಿ ಸಂಬಂಧ, ಲಿವರ್ ಸಂಬಂಧ ವ್ಯಾಧಿಗಳಿದ್ದರೂ ಅವುಗಳನ್ನು ನಿವೃತ್ತಿ ಮಾಡಲಿಕ್ಕೆ ಯೋಗ್ಯವಾಗಿರುವಂಥ ಪಾನೀಯ. ಈ ಪಾನೀಯ ಕಡಿಮೆ ಬೆಲೆಗೆ ಬರೀ 20 ರೂಪಾಯಿಗೆ ಬಂಟ್ವಾಳ ತಾಲೂಕಿನ ಗ್ರಾಮ ವಿಕಾಸ ಸಂಯೋಜಕ ಮನೋಹರ್ ಕಂಜತೂರು, ನವೀನ್ ಕೊಡ್ಮಾನ್ ಚಾಪೆ ಮತ್ತಿತರರು ಉಪಸ್ಥಿತರಿದ್ದರು. ಹಾಗೆ ಜ್ಯೂಸ್ ತಯಾರಿಸಿರುವಂಥದ್ದು. ಯಾಕೆಂದರೆ ಹೇಳಿದರೆ ಇವತ್ತು ನಮಗೆ ಪೇಟೆಯಲ್ಲಿ ಸಿಗುವಂಥದ್ದೆಲ್ಲ ಇದು ಕೆಮಿಕಲ್ ಯುಕ್ತವಾದಂತಹ ಜ್ಯೂಸುಗಳು. ನಮ್ಮ ಮಕ್ಕಳು ಕೇಳುವುದು ಎಲ್ಲರೂ ಹೋಗಿ ಜ್ಯೂಸ್ ಬೇಕು ಚಿಕ್ಕ ಮಕ್ಕಳು. ಆದರೆ ಇದರಲ್ಲಿ ಶುಗರ್ನ ಅಂಶವನ್ನು ಕಡಿಮೆ ಮಾಡಿಕೊಂಡು, ಶುಗರ್ ಇಲ್ಲ, ಶುಗರ್ ಫ್ರೀ ಕಲ್ಲು ಸಕ್ಕರೆಯನ್ನು ಬಳಸಿರುವಂಥದ್ದು. ಅದು ಕಲ್ಲು ಸಕ್ಕರೆ, ಕಂದು ಬಣ್ಣ ಬಳಸಿರುವಂಥದ್ದು. ಈ ಶುಗರ್, ನಾವು ಶುಗರ್ಲೆಸ್ ಸಹ ಇದೆ, ಯಾವುದಕ್ಕೂ ತೊಂದರೆ ಇಲ್ಲ. ಯಾರಿಗೂ ಶುಗರ್ ಇದ್ದವರು ಸಹ ಕುಡಿಯೋದಕ್ಕೆ ತೊಂದರೆ ಇಲ್ಲ. ಅಂಥ ಒಂದು ಜ್ಯೂಸನ್ನು ತಯಾರಿಸಿದ್ದಾರೆ. ಇದನ್ನು ಇವತ್ತು ಇಲ್ಲಿ ಲಾಂಚ್ ಮಾಡಿದ್ದೇವೆ ನಿಮ್ಮೆಲ್ಲರ ಆಸೆ. ಇದು ನಮಗೆ ಎಲ್ಲ ಕಡೆ ತಲುಪಬೇಕು ಸರ್, ಭಾರತ ದೇಶದಾದ್ಯಂತ. ಮತ್ತು ಇದು ಮಧುನಾಶಿನಿ ಅಂತ ವಸ್ತುಗಳು, ಹೌದು, ಎಲ್ಲ ವಸ್ತುಗಳು ಇದ್ದಾವೆ ಸರ್. ಧೂಪ ಎಲ್ಲ ಇದೆ. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.